ಹಾಯ್ ಎಲ್ರಿಗೂ ನಮಸ್ಕಾರ. ಶಿಲ್ಪ ವ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು 21 ಡೇಸ್ ವೇಟ್ ಲಾಸ್ ಚಾಲೆಂಜ್ನಲ್ಲಿ 11ನೇ ದಿನ. ಇವತ್ತಿನ ದಿನ ನಾನು ಬೆಳಗ್ಗೆ 1 ಲೋಟ ವಾರ್ಮ್ ವಾಟರ್ನ ಕುಡಿದೆ. ಅದಾದಮೇಲೆ ಇಲ್ಲಿ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ತಿದ್ದೀನಿ. 2 ಚಿಕ್ಕದಾಗಿರೋ ಬೀಟ್ರೂಟ್ನ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಿಪ್ಪೆನೆಲ್ಲ ತೆಗಿತಿದ್ದೀನಿ. ತೆಗೆದ್ಬಿಟ್ಟು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಹಾಗೆ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಬೀಟ್ರೂಟ್ ಪೀಸ್ನ ಹಾಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಶುಂಠಿ ನಿಂಬೆ ರಸನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಬರ್ತೀನಿ. ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಜ್ಯೂಸು. ರಕ್ತ ಏನಾದರೂ ಕಮ್ಮಿ ಇದ್ದರೆ ರಕ್ತ ಇಂಪ್ರೂವ್ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ನೀಟಾಗಿ ರುಬ್ಕೊಂಬಂದೆ. ಇವಾಗ ಸೋಸ್ಕೊಳ್ತೀನಿ ನಾನು. ಈ ಜ್ಯೂಸನ್ನ ಖಾಲಿ ಹೊಟ್ಟೆಲೇ ಕುಡಿಬೇಕು. ಕುಡಿದು ಒಂದು ಅರ್ಧ ಗಂಟೆ ಏನು ತಿನ್ನಬಾರ್ದು. ಅದಾದಮೇಲೆ ನೀವೇನಾದರೂ ತಿನ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ರಸ ಎಲ್ಲ ಬರುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ರಸ ಎಲ್ಲ ಬಂದ್ಬಿಡುತ್ತೆ. ಇವಾಗ ನಾನು ಒಂದು ಗ್ಲಾಸಿಗೆ ಸೋಸ್ಕೊಳ್ತೀನಿ ಇದನ್ನು. ಇವಾಗ ಒಂದು ಗ್ಲಾಸಿಗೆ ಹಾಕ್ಕೊಳ್ತಿದ್ದೀನಿ. ಹೆಲ್ತಿ ಜ್ಯೂಸ್ ರೆಡಿ ಆಯಿತು ಫ್ರೆಂಡ್ಸ್, ಬೀಟ್ರೂಟ್ ಜ್ಯೂಸ್. ಹೆಲ್ತಿಗೆ ತುಂಬ ಒಳ್ಳೆಯದು. ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಂಡು ಕುಡಿಬೋದು. ನಾನು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇವಾಗ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಆ್ಯಪಲ್ ತಿಂತಾಯಿದ್ದೀನಿ. ನನಗೆ ಆ ಜ್ಯೂಸ್ ಕುಡ್ದಿದ್ನಲ್ವ, ಹೊಟ್ಟೆ ಹಶ್ವೇನೂ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಬಿಟ್ಟು ಆ್ಯಪಲ್ ತೊಗೊಂಡೆ. ಇವಾಗ ನಾನು ಮಧ್ಯಾಹ್ನಕ್ಕೆ ಸ್ಮೂದಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ದಿನ ಬೆಳಗ್ಗೆ ಕುಡಿತಾ ಇದ್ದೆ. ನೀವು ಮಧ್ಯಾಹ್ನ ಬೇಕಾದರೂ ಕುಡಿಬೋದು, ರಾತ್ರಿ ಬೇಕಾದರೂ ಕುಡಿಬೋದು ಸ್ಮೂದಿನ. ನಾನಿವತ್ತು ಪಪ್ಪಾಯ, ಬನಾನಾ ಹಾಗೆ ಓಟ್ಸ್ ತೊಗೊಂಡು ಒಂದು ಸ್ಮೂದಿನ ಮಾಡ್ಕೊಳ್ತಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಪಪ್ಪಾಯ ಹಾಕ್ಕೊಳ್ತೀನಿ. ಹಾಗೆ ಚಿಕ್ಕದು ಒಂದು ಬಾಳೆಹಣ್ಣು, ದಿನದಲ್ಲಿ ಒಂದು ಬಾಳೆಹಣ್ಣು ತಿನ್ಬೋದು ವೇಟ್ ಲಾಸ್ ಮಾಡೋರು. ಚಿಕ್ಕ ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ನೆನೆಸಿಟ್ಟಿರೋಂಥ ಓಟ್ಸ್ ಹಾಕ್ಕೊಳ್ತೀನಿ. ಹಾಗೆ ಸಬ್ಜಾ ಸೀಡ್ಸ್ ಹಾಕ್ಕೊಳ್ತಿದ್ದೀನಿ, ನೆನೆಸಿಟ್ಟಿರೋದು. ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಇವಾಗ ನಮ್ಮ ಸ್ಮೂದಿ ರೆಡಿಯಾಗಿದೆ. ಒಂದು ಗ್ಲಾಸ್ ಕುಡಿದ್ರೆ ಹೊಟ್ಟೆ ಫುಲ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಇನ್ನೂ ಸ್ವಲ್ಪ ಸಬ್ಜಾ ಸೀಡ್ಸ್ನ ಒಂದು ಸ್ಪೂನಷ್ಟು ಇಟ್ಕೊಂಡಿದ್ದೆ, ಅದನ್ನು ಮೇಲೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಜೇನುತುಪ್ಪ ಬೇಕಾದರೆ ಹಾಕ್ಕೋಬೋದು. ನಾನು ಇವತ್ತು ಹಾಕ್ಕೊಳ್ತಾ ಇಲ್ಲ. ನೀವು ಬೇಕಂದರೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕ್ತಾಯಿದ್ದೀನಿ ಮೇಲೆ ಗಾರ್ನಿಷಿಗಂತ. ಹಾಗೆ ಕುಡಿಯಬೇಕಾದ್ರೆ ಮಧ್ಯ ಮಧ್ಯ ಸಿಗ್ತಾ ಇರುತ್ತೆ ಡ್ರೈ ಫ್ರೂಟ್ಸು, ಚೆನ್ನಾಗಿರುತ್ತೆ. ಇವಾಗ ಫ್ರೆಂಡ್ಸ್ ಸ್ಮೂತಿ ರೆಡಿ ಆಯ್ತು. ಈಗ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೆ ಚಿಕ್ಕಿ ತಗೊಂಡಿದ್ದೀನಿ. ನಾನು ಸಡನ್ನಾಗಿ ಸ್ವಲ್ಪ ಊರಿಗೆ ಹೋಗಬೇಕಾಯಿತು, ಟ್ರೈನಲ್ಲಿದ್ದೀನಿ. ಇವಾಗ ಇಲ್ಲೇ ಚಿಕ್ಕಿ ಮಾರಕ್ಕೆ ಬಂದಿದ್ರು, ಅದನ್ನು ತೊಗೊಂಡಿದ್ದೀನಿ. ಚಿಕ್ಕಿನ ತಿನ್ಬೋದು. ರಾತ್ರಿ ಊಟಕ್ಕೆ ಕಾಳು ಪಲ್ಯ, ಚಪಾತಿ ತೊಗೊಂಡಿದ್ದೀನಿ. ಬಾಯ್ ಫ್ರೆಂಡ್ಸ್.